ಸ್ವಲ್ಪ ಪ್ಯಾನಿಕ್ ಆಗಿತ್ತು. ಆದರೆ ಇವತ್ತು ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇರೆಗೆ ಅವರು ಬಹಳ ಬೇಗ ಗುಣಮುಖರಾಗಿ ಬ್ಯಾಕ್ ಬೋನ್ ಅಲ್ಲಿ ಒಂದು 3-4 ಅವ್ರಿಗೆ ಮೈನ್ಯೂಟ್ ಫ್ರಾಕ್ಚರ್ ಆಗಿದೆ, ಹೇರ್ಲೈನ್ ಕ್ರ್ಯಾಕ್, ಮತ್ತೆ ಸ್ವಲ್ಪ ಕೈ ಹತ್ರ. ಹಾಗಾಗಿ ಡಾಕ್ಟರ್ ಅವ್ರು ಕಂಪ್ಲೀಟ್ಲಿ ಅಟ್ಲೀಸ್ಟ್ 15 ಡೇಸ್ ಬೆಡ್ ರೆಸ್ಟ್ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಮೂವ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದಕ್ಕೆ ರೆಸ್ಟ್ ತೊಗೊಂಡಿದ್ದಾರೆ. ಬಹಳ ಬೇಗ ಜನರ ಸೇವೆಗೆ ಮತ್ತೆ ಬರ್ತಾರಂತ ಹೇಳಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಜನರಿಗೂ ಎಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಕೂಡ ಆತಂಕ ಪಡಬೇಡ್ರಿ. ಆ ಆಕ್ಸಿಡೆಂಟ್ ದೃಶ್ಯ ನೋಡಿದ್ರೆ ಎಲ್ಲರೂ ಕೂಡ ಆತಂಕ ಪಡುವಂತ ಸ್ಥಿತಿ ಇದೆ. ಆದ್ರೆ ಅವ್ರಿಗೆ ಏನೂ ಆಗಿಲ್ಲ, ಬಹಳ ಬೇಗ ಜನರ ಸೇವೆಗೆ ಬರ್ತಾರೆ ಅಂತ ಹೇಳಿ. ಚಂದ್ರರಾಜ್ ಹಟ್ಟಿಹೊಳಿ ಅವ್ರಿಗೂ ಸ್ವಲ್ಪ ಜಾಸ್ತಿ ಏಟ್ ಆಗಿದೆ, ಸ್ವಲ್ಪ ಕಿವಿ ಹತ್ರ ಆಗಿದೆ, ಸ್ವಲ್ಪ ಇಲ್ಲಿ ಗಲ್ಲದ ಹತ್ರ ಆಗಿದೆ, ಆಮೇಲೆ ಕೈಗೆ ಹತ್ರ ಆಗಿದೆ. ಅವರು ನಡೆದಾಡಕ್ಕೆ ಬರ್ತಾ ಇತ್ತು, ಅದಕ್ಕೆ ಡಾಕ್ಟರ್ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ಮನೇಲಿ ರೆಸ್ಟ್ ತಗೊಳ್ತಾ ಇದ್ದಾರೆ. ಹಾಗಾಗಿ ಮೇಡಮ್ ಅವ್ರಿಗೆ ಸ್ವಲ್ಪ ಓಡಾಡಕ್ಕೆ ಬರ್ತಾ ಇಲ್ಲ. ಸೊ ಡಾಕ್ಟರ್ ಇಲ್ಲಿ 2-3 ದಿನ ಅಬ್ಸರ್ವೇಷನ್ ಅಂತ ಇಟ್ಸ್ಕೊಂಡಿದ್ದಾರೆ. ಇಲ್ಲ, ಆಸ್ಪತ್ರೆ ಇರೋ ಕಾರಣ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೀನಿ ಅಂದ್ರೆ, ಬೇರೆ ಪೇಷಂಟ್ ಅವರು ಇರ್ತಾರೆ, ಬೇರೆ ಜನನು ಬರ್ತಾ ಇರ್ತಾರೆ, ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು. ನಾನು ಆದಷ್ಟು ಜನರಿಗೆ ಮನೇಲೇ ಇದ್ದು ನಿಮ್ಮ ಆಶೀರ್ವಾದ ಅಲ್ಲೇ ಇದ್ಕೊಂಡು ಮಾಡ್ರಿ. ಮನೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಭೇಟಿ ಆಗ್ಲಿಕ್ಕೆ ನಾವು ಮುಂದೆ ಬರ್ತೀವಿ, ಪ್ರತಿಯೊಬ್ಬರನ್ನ ಭೇಟಿ ಆಗ್ತೀವಿ, ಕ್ಷೇತ್ರದ ಕಾರ್ಯಕರ್ತರನ್ನ, ಜಿಲ್ಲೆಯ ಎಲ್ಲಾ ಮುಖಂಡರಿಗೆ ಭೇಟಿ ಆಗ್ಲಿಕ್ಕೆ ಬರ್ತೀವಿ. ಹಾಗಾಗಿ ಆಸ್ಪತ್ರೆ ಹತ್ರ ಬರೋದು ಸ್ವಲ್ಪ ಬೇಡ ಅಂತ ತಮ್ಮೆಲ್ಲರಿಗೂ ವಿನಂತಿ ಮಾಡ್ತೀವಿ. ಮುಖ್ಯಮಂತ್ರಿ ಅವರು ಕೂಡ ಕರೆ ಮಾಡಿ ತಮ್ಮ ಇದನ್ನ ಆಶೀರ್ವಾದನ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಅವರು ಕೂಡ ಫೋನ್ ಮಾಡಿದ್ರು. ಸಾಕಷ್ಟು ಜನ ಶಾಸಕರು, MLC ಅವರು ಬಹಳಷ್ಟು ಜನ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ನಾನು ಕೂಡ ಸಾಕಷ್ಟು ಜನರ ಜೊತೆ ಮಾತಾಡಿದ್ದೀನಿ, ಪ್ರತಿಯೊಬ್ಬರಿಗೂ ಕೂಡ ಬ್ರೀಫ್ ಮಾಡಿದ್ದೀನಿ. ಅವರು ಕೂಡ ತಮ್ಮ ಆಶೀರ್ವಾದ. ಚಾಲಕನ ಸ್ಥಿತಿ ಹೆಂಗಿದೆ? ಚಾಲಕ ಆರಾಮಾಗಿದ್ದಾನೆ. ಚಾಲಕ ಬೆಳಿಗ್ಗೆ ನಾನು ಫಸ್ಟ್ ಫೋನ್ ಮಾಡಿದ್ದೆ ಅವನಿಗೆ, ಅವನೇ ನಿಂತ್ಕೊಂಡು ಎಲ್ಲ ಇದು ಮಾಡಿದ. ಅವನ ಸ್ಥಿತಿನೂ ಚೆನ್ನಾಗಿದೆ. ಅವನಿಗೂ ಕೂಡ ಸ್ವಲ್ಪ ಡಾಕ್ಟರ್ ಔಷಧಿ ಎಲ್ಲ ಕೊಟ್ಟ ನಂತರ ಅವನಿಗೂ ಕೂಡ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದೆ. ನಾನು ನಿನ್ನೆ ಅವ್ರ ಜೊತೆಗೇನೆ ಬರ್ಬೇಕಾಗಿತ್ತು. ನಿನ್ನೆ ನಾವು ಮಧ್ಯಾಹ್ನ KPCC ಅಲ್ಲಿ ಒಂದು ಮೀಟಿಂಗ್ ಇತ್ತು, ನಮ್ಮೆಲ್ಲರೂ ಕರೆದಿದ್ರು ಬೆಳಗಾವಿ ಜಿಲ್ಲೆಯ ಮುಖಂಡರನ್ನ. ಯಾಕಂದ್ರೆ ನಾಳೆ ಬರುವಂತ 21ನೇ ತಾರೀಕಿಗೆ ಇಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮ ಮತ್ತೆ ಆಗೋದ್ರಿಂದ ನಾವೆಲ್ಲರೂ ಕೂಡ ಮೀಟಿಂಗ್ ಅಲ್ಲಿ ಇದ್ವಿ. ನಾನು ಕೂಡ ನಿನ್ನೆ ಅವ್ರ ಜೊತೆ ಬರ್ಬೇಕಾಗಿತ್ತು. ಅವ್ರು CLP ಸಭೆಗಂತ ತೆರಳಿದ್ರು. ಹಾಗಾಗಿ ನನ್ಗೇನು ಬೇರೆ ಕೆಲಸ ಇರಲಿಲ್ಲ. ಹಾಗಾಗಿ ನಮ್ಮ ಕಾರ್ಯಕರ್ತರು ಮತ್ತೆ ಮುಖಂಡರ ಜೊತೆಗೆ ನಾನು ಟ್ರೈನ್ ಮುಖಾಂತರ ಬಂದೆ. ನಾನು ಬಂದು ಹೇಳಿದ ತಕ್ಷಣ ಈ ಮಾಹಿತಿ ನನಗೆ ಬಂತು. ಹಾಗಾಗಿ ನಾನೇ ಫಸ್ಟ್ ಇಲ್ಲಿ ಹಾಸ್ಪಿಟಲ್ ಬಂದಾಗ ಇಲ್ಲಿದೆಲ್ಲ ನೋಡ್ಕೋಬೇಕು.